ಸ್ನೇಹಿತರೆ ನಮಸ್ಕಾರ. ನಮ್ಮ ಬೆಂಗಳೂರಿನ ಗದ್ದಲದಿಂದ ಟ್ರಾಫಿಕ್ನಿಂದ ಸ್ವಲ್ಪ ದೂರ ಹೋದ್ರೆ ಸಿಗುವ ಒಂದು ಸುಂದರವಾದ ಊರು ಅಂದ್ರೆ ಅದು ದೊಡ್ಡಬಳ್ಳಾಪುರ. ಇದನ್ನ ಬರೀ ಒಂದು ತಾಲೂಕು ಅಂತ ಕರೆಯೋಕ್ಕಾಗಲ್ಲ, ಯಾಕಂದ್ರೆ ಇದು ಬೆಂಗಳೂರಿಗೆ ಅಂಟ್ಕೊಂಡೇ ಇದೆ ಮತ್ತು ಅಷ್ಟೇ ವೇಗವಾಗಿ ಬೆಳೀತಾ ಇದೆ. ಒಂದ್ ಕಡೆ ಹಳೆಯ ಕಾಲದ ಸಂಪ್ರದಾಯ, ಇನ್ನೊಂದ್ ಕಡೆ ಮಾಡರ್ನ್ ಫ್ಯಾಕ್ಟರಿಗಳು, ಹೀಗೆ ಎರಡನ್ನೂ ಉಳಿಸ್ಕೊಂಡು ಇರುವ ಅಪರೂಪದ ಊರು ಇದು. ಮನೆ ಮನೆಯಲ್ಲೂ ಕೇಳುತ್ತೆ ಮಗ್ಗದ ಸದ್ದು. ದೊಡ್ಡಬಳ್ಳಾಪುರ ಅಂದ ತಕ್ಷಣ ಎಲ್ರಿಗೂ ನೆನಪಾಗುವುದು ಅಲ್ಲಿನ ರೇಷ್ಮೆ ಸೀರೆಗಳು. ಇಲ್ಲಿನ ಎಷ್ಟೋ ಮನೆಗಳಲ್ಲಿ ಇವತ್ತಿಗೂ ಸೀರೆ ನೇಯುವ ಮಗ್ಗಗಳ ಸದ್ದು ಕೇಳಿಸುತ್ತೆ. ಟಕ್ ಟಕ್ ಅಂತ ಸದ್ದು ಮಾಡ್ತಾ ಅಷ್ಟು ಸುಂದರವಾದ ಸೀರೆಗಳನ್ನ ಇಲ್ಲಿನ ನೇಕಾರರು ತಯಾರು ಮಾಡ್ತಾರೆ. ಇಲ್ಲಿ ತಯಾರಾದ ಸೀರೆಗಳಿಗೆ ಇಡೀ ಭಾರತದಲ್ಲಿ ಡಿಮ್ಯಾಂಡ್ ಇದೆ. ನೀವು ಅಲ್ಲಿನ ಪೇಟೆಯಲ್ಲಿ ನಡೆದರೆ ಸಾಕು, ಕಲರ್ಫುಲ್ ದಾರಗಳು ಮತ್ತು ರೇಷ್ಮೆ ಸೀರೆ ಅಂಗಡಿಗಳು ಕಣ್ಣಿಗೆ ಬೀಳುತ್ತೆ. ಅದಕ್ಕೆ ಇದನ್ನ ಪ್ರೀತಿಯಿಂದ ರೇಷ್ಮೆ ನಗರಿ ಅಂತ ಕರೀತಾರೆ. ಕೆಲಸ ಹುಡುಕುವವರಿಗೆ ಅನ್ನ ನೀಡುವ ಊರು ದೊಡ್ಡಬಳ್ಳಾಪುರ ಕೇವಲ ಸೀರೆಗೆ ಮಾತ್ರ ಸೀಮಿತವಾಗಿಲ್ಲ. ಇಲ್ಲಿನ ಬಾಶೆಟ್ಟಿಹಳ್ಳಿ ಅನ್ನೋ ಜಾಗದಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಇಲ್ಲಿ ಸಾಲು ಸಾಲು ಗಾರ್ಮೆಂಟ್ಸ್ಗಳಿವೆ. ಅಷ್ಟೇ ಅಲ್ಲ, ಏಷ್ಯಾದಲ್ಲೇ ದೊಡ್ಡದಾದ ಅಪ್ಯಾರಲ್ ಪಾರ್ಕ್, ಬಟ್ಟೆ ಉದ್ಯಮದ ಪಾರ್ಕ್ ಇಲ್ಲಿದೆ. ಉತ್ತರ ಕರ್ನಾಟಕ ಮತ್ತು ಬೇರೆ ಕಡೆಯಿಂದ ಬಂದ ಸಾವಿರಾರು ಜನರಿಗೆ ಇಲ್ಲಿ ಕೆಲಸ ಸಿಕ್ಕಿದೆ. ಇಲ್ಲಿ ಕಾರು, ಬೈಕ್, ಬಿಡಿಭಾಗಗಳ ಕಂಪನಿಗಳು ಕೂಡ ಇವೆ. ಹಾಗಾಗಿ ಇದು ಸಾವಿರಾರು ಕುಟುಂಬಗಳಿಗೆ ಅನ್ನ ನೀಡುವ ತಾಯಿ ಇದ್ದಂಗೆ. ಪವರ್ಫುಲ್ ದೇವರು ಮತ್ತು ಟ್ರೆಕ್ಕಿಂಗ್ ಮಜಾ. ದೊಡ್ಡಬಳ್ಳಾಪುರ ಸಿಟಿಯಿಂದ ಸ್ವಲ್ಪ ದೂರ ಹೋದ್ರೆ ಪ್ರಸಿದ್ಧವಾದ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಸಿಗುತ್ತೆ. ಇದು ತುಂಬಾ ಶಕ್ತಿಶಾಲಿ ದೇವಸ್ಥಾನ ಅಂತ ಜನ ನಂಬ್ತಾರೆ. ಇಲ್ಲಿ ಸುಬ್ರಹ್ಮಣ್ಯ ಮತ್ತು ನರಸಿಂಹಸ್ವಾಮಿ ಒಂದೇ ಕಲ್ಲಿನಲ್ಲಿ ಕಾಣಿಸೋದು ವಿಶೇಷ. ಇನ್ನು ಬೆಟ್ಟ ಹತ್ತೋಕೆ ಇಷ್ಟಪಡೋರಿಗೆ ಇಲ್ಲಿ ಮಾಕುಳಿ ದುರ್ಗ ಬೆಟ್ಟ ಇದೆ. ಈ ಬೆಟ್ಟದ ಮೇಲಿಂದ ಕೆಳಗಡೆ ನೋಡಿದ್ರೆ ಹಾವಿನ ತರಹ ಬಳುಕ್ತಾ ಹೋಗುವ ರೈಲು ಹಳಿ ಮತ್ತು ಕೆರೆ ಕಾಣಿಸುತ್ತೆ. ಆ ದೃಶ್ಯ ನೋಡಕ್ಕೆ ಎರಡು ಕಣ್ಣು ಸಾಲದು. ವೀಕೆಂಡ್ ಬಂದ್ರೆ ಸಾಕು, ಬೆಂಗಳೂರಿನಿಂದ ಎಷ್ಟೋ ಜನ ಇಲ್ಲಿಗೆ ಟ್ರೆಕ್ಕಿಂಗ್ ಮಾಡಲು ಬರ್ತಾರೆ. ಏರ್ಪೋರ್ಟ್ ಹತ್ರ ಇರೋದ್ರಿಂದ ಸೈಟ್ ರೇಟ್ ಕೂಡ ಜಾಸ್ತಿ. ದೊಡ್ಡಬಳ್ಳಾಪುರ ಇತ್ತೀಚೆಗೆ ಯಾಕೆಷ್ಟು ಫೇಮಸ್ ಆಗ್ತಿದೆ ಗೊತ್ತಾ? ನಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿಗೆ ತುಂಬಾ ಹತ್ರ ಇದೆ. ದೇವನಹಳ್ಳಿ ಮತ್ತು ದೊಡ್ಡಬಳ್ಳಾಪುರ ಅಕ್ಕಪಕ್ಕ ಇರೋದ್ರಿಂದ ಇಲ್ಲಿ ಜಮೀನಿನ ಬೆಲೆ ಮತ್ತು ಸೈಟ್ ಬೆಲೆ ಗಗನಕ್ಕೇರಿದೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇಲ್ಲಿ ಜೋರಾಗಿ ನಡೀತಿದೆ. ಬೆಂಗಳೂರಿಗೆ ಹತ್ತಿರ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಸಿಟಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಯಾರಿಲ್ಲಿ ಜಾಗ ತಗೊಂಡಿದ್ದಾರೋ ಅವರಿಗೆ ಭವಿಷ್ಯದಲ್ಲಿ ಜಾಕ್ ಪಾಟ್ ಹೊಡೆದಂಗೆ. ಬೆಂಗಳೂರು ಕರಗ ನೋಡಿದ್ದೀರಾ? ಇಲ್ಲೂ ಹಾಗೆ ನಡೆಯುತ್ತೆ. ಬೆಂಗಳೂರಿನ ಧರ್ಮರಾಯ ಸ್ವಾಮಿ ಕರಗ ಎಷ್ಟು ಫೇಮಸ್ಸು, ಅದೇ ರೀತಿ ದೊಡ್ಡಬಳ್ಳಾಪುರದಲ್ಲೂ ಕರಗ ಶಕ್ಯೋತ್ಸವ ತುಂಬಾ ವಿಜೃಂಭಣೆಯಿಂದ ನಡೀತದೆ. ಆ ಸಮಯದಲ್ಲಿ ಇಡೀ ಊರೇ ಜಾತ್ರೆಯ ಹಾಗೆ ಸಿಂಗಾರಗೊಂಡಿರುತ್ತೆ. ಲಕ್ಷಾಂತರ ಜನ ಸೇರ್ತಾರೆ. ಬಿಸಿ ಬಿಸಿ ತಟ್ಟೆ ಇಡ್ಲಿ, ನಾಟಿ ಊಟದ ವಿಷಯಕ್ಕೆ ಬಂದ್ರೆ ಇಲ್ಲಿನ ಹೋಟೆಲ್ಗಳಲ್ಲಿ ಸಿಗೋ ಅಗಲವಾದ ತಟ್ಟೆ ಇಡ್ಲಿ ಮತ್ತು ಗರಿಗರಿಯಾದ ವಡೆ ತಿಂದ್ರೆ ಮನಸ್ಸು ಖುಷಿಯಾಗತ್ತೆ. ರಾಗಿ ಮುದ್ದೆ, ನಾಟಿ ಕೋಳಿ ಸಾರು ಇಲ್ಲಿನ ಜನರ ದಿನನಿತ್ಯದ ಫೇವ್ರೇಟ್ ಊಟ. ಹೈವೇಲಿ ಹೋಗುವಾಗ ಸಿಗುವ ಡಾಬಾಗಳಲ್ಲಿ ಕೂತು ಊಟ ಮಾಡೋ ಮಜಾನೇ ಬೇರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ದೊಡ್ಡಬಳ್ಳಾಪುರ ಒಂದ್ ಕಡೆ ತನ್ನ ಹಳೆಯ ರೇಷ್ಮೆ ಸಂಪ್ರದಾಯವನ್ನು ಉಳಿಸ್ಕೊಂಡಿದೆ, ಇನ್ನೊಂದ್ ಕಡೆ ಫ್ಯಾಕ್ಟರಿಗಳ ಮೂಲಕ ಸಿಟಿ ತರ ಬೆಳೀತಾ ಇದೆ. ಸ್ನೇಹಿತರೆ, ನಮ್ಮ ದೊಡ್ಡಬಳ್ಳಾಪುರದ ಬಗ್ಗೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.